ಇನ್ನೊಂದು, ಇವೆಲ್ಲ ನಾವೇನು ಯೋಗಾಸನ, ಇದಕ್ಕೆ ಎಲ್ಲದಕ್ಕಿಂತ ಇಡೀ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿರುವಂತ ರಾಷ್ಟ್ರ ಯಾವುದು? ಭಾರತ. ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಆದರ್ಶವಾದ ರಾಷ್ಟ್ರ ಭಾರತ ದೇಶ. ನಾವೆಲ್ಲ ಭಾರತೀಯರು ಎಷ್ಟೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಎಲ್ಲಾ ಹಬ್ಬಗಳ ಆಚರಣೆಯ ಹಿಂದೆ ಬಹಳ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯ ಇದೆ. ಆ ರಹಸ್ಯವನ್ನ ತಿಳಿದು ಅರಿತು ನಾವು ಹಬ್ಬವನ್ನ ಆಚರಣೆ ಮಾಡಿದಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಸತ್ಯವಾದ ಶಾಂತಿ, ಸುಖ, ನೆಮ್ಮದಿ, ತೃಪ್ತಿಯನ್ನ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಶ್ರಾವಣ ಮಾಸ ನಡೀತಾ ಇದೆ. ನಮಗೆ ಗೊತ್ತು, ಈ ಶ್ರಾವಣ ಮಾಸದಲ್ಲಿ ದೇಶದ ಮೂಲೆಗಳಲ್ಲಿರುವ ಎಲ್ಲಾ ದೇವಸ್ಥಾನಗಳಲ್ಲಿಯೂ ಪುರಾಣ ಪ್ರವಚನಗಳು ನಡೀತಾ ಇರ್ತದೆ. ಯಾಕೆ ಅಂದ್ರೆ ಈ ಶ್ರಾವಣ ಮಾಸ ಅಂದ್ರೆ ಶ್ರವಣ ಮಾಡುವ ಮಾಸ. ಏನನ್ನ ಶ್ರವಣ ಮಾಡುವ ಮಾಸ ಇದು? ಅಧ್ಯಾತ್ಮ ಜ್ಞಾನವನ್ನ ಶ್ರವಣ ಮಾಡುವ ಮಾಸ. ಈ ಶ್ರಾವಣ ಮಾಸ ಇದು ಮಲ ಮಾಸ, ಇದು ಪುರುಷೋತ್ತಮ ಮಾಸ ಅಂತ ಹೇಳಿ ಇದಕ್ಕೆ ಬಹಳ ಮಹಿಮೆ ಮಾಡ್ತೀವಿ. ಈ ಮಾಸದಲ್ಲಿ ಬರುವಂತ ವಿಶೇಷವಾದ ಹಬ್ಬವೇ ರಕ್ಷಾಬಂಧನ. ಇದು ವಿಷ ನಿವಾರಕ ಪರ್ವ, ಪುಣ್ಯ ಪ್ರದಾಯಕ ಪರ್ವ ಅಂತ ಹೇಳ್ತಾರೆ. ವಿಷವನ್ನ ಹೊರಗೆ ತೆಗೆದು ಹಾಕುವ ಪರ್ವ, ಹಬ್ಬ. ನಮಗೆ ಗೊತ್ತಿದೆ, ನಮ್ಮ ಶರೀರ ಯಾವುದೇ ರೂಪದ ಒಂದು ಹೊರಗಿನ ವಸ್ತು ಅಥವಾ ಹೊರಗಿನ ವಿಷವನ್ನ ತನ್ನೊಳಗಡೆ ಇಟ್ಕೊಳಂಗಿಲ್ಲ. ಏನಾದ್ರೂ ಒಂದು ವಿಷ ಅನ್ನುವಂಥದ್ದು ಶರೀರದಲ್ಲಿ ತಯಾರಾದ್ರೆ ಹೆಂಗಾದ್ರೂ ಮಾಡಿ ಅದನ್ನ ಏನ್ ಮಾಡ್ತದೆ? ಹೊರಗೆ ಹಾಕ್ತದೆ. ಹಂಗೆ ನಮ್ಮ ಒಳಗಡೆ ಇವತ್ತು ಆತ್ಮದಲ್ಲಿ ಕೆಲವೊಂದು ವಿಷಗಳಿದೆ. ಅದನ್ನ ಏನ್ ಮಾಡ್ಬೇಕು? ಇವಾಗ ಹೊರಗೆ ತೆಗೆದು ಹಾಕ್ಬೇಕು. ಆ ಹಬ್ಬವೇ ರಕ್ಷಾಬಂಧನ, ವಿಷ ನಿವಾರಕ ಪರ್ವ. ಹಾಗಾದ್ರೆ ನಮ್ಮ ಒಳಗಡೆ ಏನು ವಿಷ ಇದೆ? ಅಂತರಂಗದಲ್ಲಿ ಯಾವ ವಿಷ ಇದೆ? ಪಂಚವಿಕಾರಗಳ ವಿಷ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ, ತಿರಸ್ಕಾರ, ಅಸೂಯೆ, ಈ ಎಲ್ಲಾ ವಿಷ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯಾತ್ಮರಲ್ಲಿ ತುಂಬಿಕೊಂಡಿದೆ. ಇದನ್ನ ಏನ್ ಮಾಡ್ಬೇಕು? ಇವಾಗ ಹೊರಗೆ ತೆಗೆದು ಹಾಕ್ಬೇಕು. ಅದಕ್ಕೋಸ್ಕರ ಈ ರಕ್ಷಾಬಂಧನ ಹಬ್ಬ. ರಕ್ಷಣೆ, ಬಂಧನ ಎರಡು ಶಬ್ದ ಇದೆಯಲ್ಲ. ಈಗ ರಕ್ಷಣೆ ಅಂದಾಗ ನಮಗೆಲ್ಲರಿಗೂ ಇವತ್ತು 4 ಪ್ರಕಾರದ ರಕ್ಷಣೆಯ ಅಗತ್ಯ ಇದೆ. ಕೇವಲ ಶಾರೀರಿಕ ರಕ್ಷಣೆ ಅಲ್ಲ. ಈಗ ಒಂದು ವಸ್ತುವನ್ನ ನಾವು 4 ಕಡೆಯಿಂದ ಸುತ್ತಲೂ ಬಂಧಿಸಿದರೆ ಆವಾಗ ಆ ವಸ್ತುವಿನ ರಕ್ಷಣೆ ಆಗ್ತದೆ. ಹೇಗೆ? ಈಗ ಇದು ಕಾಲೇಜ್ ಇದೆ, ಮುನ್ಸಿಪಲ್ ಕಾಲೇಜ್. ಇದರ ರಕ್ಷಣೆಗೆ ಸುತ್ತ ಕಾಂಪೌಂಡ್ ಇದೆ, ಹೌದಲ್ಲ? ಅದರ ಸುತ್ತಲೂ ಇದನ್ನ ಬಂಧಿಸಿದಾಗ ಇದರ ರಕ್ಷಣೆ ಆಗ್ತದೆ. ನಮ್ಮ ಮನೆ, ಅದಕ್ಕೂ ಸುತ್ತ ಕಾಂಪೌಂಡ್ ಇದೆ. ಒಂದು ಹೊಲ ಗದ್ದೆ ಇದ್ರೆ ಸುತ್ತ ಬೇಲಿ ಹಾಕಿರ್ತಾರೆ. ಯಾಕೆ? ರಕ್ಷಣೆ ಮಾಡ್ಬೇಕು ಅಂತ. ನಮ್ಮ ಹತ್ರ ಹಣ ಇದೆ, ಸಂಪತ್ತಿದೆ, ಏನ್ ಮಾಡ್ತೀವಿ? ರಕ್ಷಣೆಗೋಸ್ಕರ ಗಾಡ್ರೇಜ್ ಅಲ್ಲೆಲ್ಲ ಈಗ ಬ್ಯಾಂಕ್ ಅಲ್ಲಿ ಇಡ್ತಾರೆ. ಯಾರು ಗಾಡ್ರೇಜ್ ಅಲ್ಲಿ ಇಡಂಗಿಲ್ಲ ಈಗ. ಮತ್ತೆ ಕ್ಯಾಶ್ ಅನ್ನೋದು ಇಟ್ಕೊಳಂಗೆ ಇಲ್ಲ. ಮೊದಲು ಮಾಡಿ ಟಮ್ ಹತ್ತಿದ್ರು ಫೋನ್ ಪೇ ಐತೇನ್ರಿ ಅಂತ ಕೇಳ್ತಾರ, ಹೌದಾ ಇಲ್ಲ? ಕ್ಯಾಶ್ ಇಟ್ಕೊಳಿಕ್ಕೇನೆ ಭಯ. ಎಲ್ಲ ಎಲ್ಲಿ? ಬ್ಯಾಂಕ್ ಅಲ್ಲಿ ಜಮಾ ಮಾಡ್ತೀವಿ. ನಮ್ಮ ಹತ್ರ ಒಡವೆ ಇದೆ, ಆಭರಣ ಇದೆ, ಇಟ್ಕೋತೀವ? ಮನೆಯಲ್ಲಿ ಇಟ್ಕೊಳಂಗಿಲ್ಲ. ಹಬ್ಬ ಹರಿದಿನ ಬಂದಾಗ ಅಪರೂಪಕ್ಕೆ ಹಾಕೊಳ್ಳೋದು, ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಲಾಕರ್ ಅಲ್ಲಿ ಇಡೋದು. ಯಾಕೆ? ರಕ್ಷಣೆ ಮಾಡ್ಬೇಕು ಅಂತ ಹೇಳಿ. ಅಷ್ಟೇ. ಯಾಕೆ? ಹಬ್ಬಕ್ಕೆ ಒಂದು ಸ್ವೀಟ್ ಮಾಡಿದ್ರೆ ಸುತ್ತ ಲಕ್ಷ್ಮಣ ರೇಖೆ ಹಾಕ್ತೀವಿ, ಅದನ್ನ ಮರೆಯಂಗಿಲ್ಲ. ಮರ್ತ್ರೆ ಮುಗಿದೋಯ್ತು. ಯಾಕೆ? ರಕ್ಷಣೆ ಮಾಡ್ಬೇಕಲ್ಲ. ಹಂಗೆ ಶಾರೀರಿಕ ರಕ್ಷಣೆಗೆ ಬಹಳ ವ್ಯವಸ್ಥೆ ಮಾಡ್ಕೊಂಡಿವಿ. ಇವತ್ತು ನಾವು ಪ್ರತಿಯೊಬ್ಬ ಮನುಷ್ಯಾತ್ಮರು ಟೂ ಮಚ್ ವ್ಯವಸ್ಥೆ ಮಾಡ್ಕೊಂಡಿವಿ. ಯಾವುದಕ್ಕೆ? ಶಾರೀರಿಕ ರಕ್ಷಣೆಗೆ. ಈ ಸ್ವಲ್ಪ ಚಳಿ ಆಯ್ತು ಅಂದ ಕೂಡ ಏನ್ ಮಾಡ್ತೀವಿ? ಸ್ವೆಟರ್, ಸ್ಕಾರ್ಫು, ಶಾಲು, ನೀವು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಎಲ್ಲ ಬಿಚ್ಕೊಂಡಿರ್ಬೋದು. ಯಾಕೆ? ಯೋಗಾಸನ ಮಾಡ್ತಿದೀವಿ ಅಂತ ಹೇಳಿ. ಇಲ್ಲ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ? ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಶರೀರವನ್ನು. ಸ್ವಲ್ಪ ಮಳೆ ಬಂತಂದ ಕೂಡಲೇ ಈಗ ಛತ್ರಿ ಓಪನ್ ಮಾಡ್ಬಿಡ್ತೀವಿ, ರೇನ್ಕೋಟ್ ಹಾಕೋತೀವಿ. ಯಾಕೆ? ರಕ್ಷಣೆಗೆ. ಈ ಪ್ರಾಣಾಯಾಮ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ. ದಿನ ಬೆಳಗ್ಗೆ ಇದ್ರೆ ಎಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ. ಬರೀ ಯೋಗಾಸನ ಮಾಡ್ಲಿಕ್ಕೆ ಕುಂತಿಲ್ಲ ಅಂದ್ರೂ ವಾಕಿಂಗ್ ಮಾಡ್ತಿದ್ದಾರೆ. ಯಾಕೆ? BP, ಶುಗರು ಎಲ್ಲ ಏನ್ ಮಾಡ್ಬೇಕು?
ನಾರ್ಮಲ್ ಇಟ್ಕೊಂಡು ನಮ್ದು ಆರೋಗ್ಯ, ಶರೀರದ ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಅಂತ ಅನಿವಾರ್ಯವಾಗಿ ಏನ್ ಮಾಡ್ತೀವಿ, ಟೈಮ್ ಕೊಟ್ಟು 1 ತಾಸು ದಿನಲ್ಲೂ ಎಕ್ಸರ್ಸೈಸ್ ಮಾಡ್ತಾರೆ. ಯಾಕೆ? ಆರೋಗ್ಯದ ರಕ್ಷಣೆ. ಬೈಕ್ ಹತ್ತಿದ್ರೆ ಹೆಲ್ಮೆಟ್ ಹಾಕೋತೀವಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೋತೀವಿ, ಕೊರೋನಾ ಕಳಿಸ್ಕೊಡ್ತು, ಬಾಯಿ ಏನ್ ಹಾಕೋದು, ಮಾಸ್ಕ್, ಹೌದೋ ಇಲ್ಲೋ, ಕೈಗೆ ಹ್ಯಾಂಡ್ ಗ್ಲೌಸ್, ಕಾಲಿಗೆ ಪಾದರಕ್ಷೆಗಳು, ಎಷ್ಟು ವ್ಯವಸ್ಥೆ ಶರೀರದ ರಕ್ಷಣೆಗೆ. ಒಳಗಿನ ಮನಸ್ಸಿನ ರಕ್ಷಣೆಗೂ ಬೇಕಲ್ಲ ವ್ಯವಸ್ಥೆ. ಬರೀ ಶಾರೀರಿಕ ರಕ್ಷಣೆ ಆದ್ರೆ ಮುಗಿಲಿಲ್ಲ, ಮನಸ್ಸಿನ ರಕ್ಷಣೆ ಬೇಕಲ್ಲ. ಮನಸ್ಸಿನ ರಕ್ಷಣೆಗೆ ಏನ್ ಮಾಡೋದು ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಬೇಕು. ನಮಗ್ ಗೊತ್ತು ಜಗತ್ತಿನ ತುಂಬೆಲ್ಲ ಇವತ್ತು ನಕಾರಾತ್ಮಕ ವಾತಾವರಣನೇ ಇದೆ. ಆದರೂ ಅದರಲ್ಲಿ ನಾನು ನನ್ನ ಆಟಿಟ್ಯೂಡ್ ಅನ್ನ, ನನ್ನ ದೃಷ್ಟಿಕೋನವನ್ನ ಏನ್ ಮಾಡ್ಬೇಕು, ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಎಲ್ಲಿ ಕೇಳಿದ್ರು, ಎಲ್ಲಿ ಮಾತಾಡಿದ್ರು, ಏನ್ ನೋಡಿದ್ರು ಎಲ್ಲ ನೆಗೆಟಿವ್ ಇದೆ. ಆದ್ರೆ ನನ್ನ ಪಾಸಿಟಿವಿಟಿಯ ಶಕ್ತಿ ಎಷ್ಟಿರ್ಬೇಕಂದ್ರೆ ಅದು ನೆಗೆಟಿವ್ ಇರೋದು ಏನಾಗ್ಬೇಕು, ಪಾಸಿಟಿವ್ ಅಲ್ಲಿ ಚೇಂಜ್ ಆಗ್ಬಿಡ್ಬೇಕು. ಅಷ್ಟು ನನ್ನಲ್ಲಿ ಪಾಸಿಟಿವಿಟಿಯ ಶಕ್ತಿ ಇರಬೇಕು. ಹಾಗಾದ್ರೆ ಆ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಹೆಂಗ್ ನಮ್ಮಲ್ಲಿ ನಾವು ರೂಪಿಸ್ಕೊಳ್ಬೇಕು? ಈಗ ನಾವು ಎಲ್ಲೋ ಹಚ್ಚ ಹಸಿರು ಹುಲ್ಲುಗಾವಲು ಪ್ರದೇಶದಲ್ಲಿ ಹೋಗಿವಿ, ಆದ್ರೆ ಹಳದಿ ಚಸ್ಮಾ ಹಾಕೊಂಡಿವಿ, ಅವಾಗ ಏನಾಗ್ತದೆ, ಎಲ್ಲ ಹಳದಿನ ಕಾಣ್ತದೋ ಇಲ್ಲ. ನಾವು ಎಲ್ಲೋ ಮರುಭೂಮಿಯಲ್ಲಿ ಹೋಗಿವಿ, ಎಲ್ಲ ಕಸ ಕಡ್ಡಿ ಹೊಲ ಗದ್ದೆ ಎಲ್ಲ ಒಣಗಿಬಿಟ್ಟಿದೆ. ಅಲ್ಲೇ ಹೋಗಿ ನಾನು ಹಚ್ಚ ಹಸಿರು ಚಸ್ಮಾ ಹಾಕೊಂಡಿವಿ, ಅವಾಗ ಎಲ್ಲ ಹಚ್ಚ ಹಸಿರು ಕಾಣ್ತದೆ. ಆಸ್ ಯು ಥಿಂಕ್ ಸೋ ಶಾಲ್ ಯು ಬಿಕಮ್. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದೇ ರೀತಿ ನಮ್ಮ ಜೀವನ ರೂಪಿತಗೊಳ್ಳುತ್ತದೆ. ನಮ್ಮ ಜೀವನದ ಶಿಲ್ಪಕಾರರು ಯಾರು? ನಾನೇ. ನಾನು ಹೆಂಗ್ ವಿಚಾರ ಮಾಡ್ತೀನೋ ಹಂಗ ನನ್ನ ಜೀವನ, ಹಂಗೆ ನನ್ನ ಸಂಬಂಧ ಸಂಪರ್ಕ, ಹಂಗೆ ನನ್ನ ಸುತ್ತಮುತ್ತಲಿನ ಜಗತ್ತು. ಅದಕ್ಕೆ ನಾನು ಜಗತ್ತು ಚೇಂಜ್ ಮಾಡೋ ಶಕ್ತಿ ತಾಕತ್ತು ನನ್ನ ಹತ್ರ ಇಲ್ಲ. ನಾನು ಏನ್ ಮಾಡ್ಬೋದು, ನನ್ನ ಆಟಿಟ್ಯೂಡ್ ಅನ್ನು ನಾನು ಚೇಂಜ್ ಮಾಡ್ಬೋದು, ನನ್ನ ದೃಷ್ಟಿಕೋನವನ್ನ ನಾನು ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಅದಕ್ಕೆ ಈ ರಕ್ಷಾ ಬಂಧನ ಹಬ್ಬ ಏನಿದೆ, ನನ್ನ ಆಟಿಟ್ಯೂಡ್ ಅನ್ನ, ದೃಷ್ಟಿಕೋನನ ಪರಿವರ್ತನೆ ಮಾಡುವಂತಹ ಹಬ್ಬ. ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅನ್ನ ರೂಪಿಸಿಕೊಂಡಾಗ ನಿಜವಾಗ್ಲೂ ನಮ್ಮ ಒಂದು ಜೀವನದಲ್ಲಿ ನಮಗೆ ಮಾನಸಿಕ ರಕ್ಷಣೆ ಸಿಗ್ತದೆ. ನಮಗೆ ಎಲ್ಲರಿಗೂ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟೇ ಬೇಕು ಅಂತ ನಾವು ಬಯಸ್ತೀವಿ. ಪಾಸಿಟಿವ್ ರಿಸಲ್ಟ್ ಬೇಕಂದ್ರೆ ನಾವು ಪಾಸಿಟಿವೇ ಮಾಡ್ಬೇಕು. ಅವಾಗ ಏನಾಗ್ತದೆ, ಪಾಸಿಟಿವ್ ರಿಸಲ್ಟ್ ಬರ್ತದೆ. ನಾನು ಮಾಡೋದೆಲ್ಲ ನೆಗೆಟಿವ್ ಮಾಡಿ ಪಾಸಿಟಿವ್ ರಿಸಲ್ಟ್ ಬೇಕಂದ್ರೆ ಹೆಂಗ್ ಬರ್ತದೆ? ಇವತ್ತಿನ ಕಾಲದಲ್ಲಿ ನಮ್ದು ನೆಗೆಟಿವ್ ಆಟಿಟ್ಯೂಡ್ ಎಷ್ಟು ಫಾಸ್ಟ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ದು ಡ್ರೆಸ್ ಫುಲ್ ವೈಟ್ ಇದೆ, ಎಲ್ಲ ಇಷ್ಟಂದ್ರೆ 99.99 ಎಲ್ಲ ಫುಲ್ ವೈಟ್ ಇದೆ, ಎಲ್ಲೋ ಒಂಚೂರು ಕಪ್ಪು ಚುಕ್ಕೆ ಇದೆ. ಫಸ್ಟ್ ನಮ್ ಕಡೆ ಕಾಣ್ತೇವೆ, ಫುಲ್ ಡ್ರೆಸ್ ವೈಟ್ ಕಾಣಂಗಿಲ್ಲ ನಮ್ಗೆ, ಎಲ್ಲೋ ಮೂಲೆಲ್ಲ ಚೂರು ಕಪ್ಪು ಚುಕ್ಕೆ ಇರ್ತದಲ್ಲ ಸಣ್ಣದು, ಅದು ಫಸ್ಟ್ ಕಾಣ್ತದೆ. ಅಂದ್ರೆ ನಮ್ ಆಟಿಟ್ಯೂಡ್ ಎಷ್ಟು ಫಾಸ್ಟ್ ಆಗಿಬಿಟ್ಟಿದೆ. ಯಾವ ಆಟಿಟ್ಯೂಡ್? ಹೌದಾ ಇಲ್ಲ? ಈಗ ಯಾವ್ದು ಆಟಿಟ್ಯೂಡ್ ಫಾಸ್ಟ್ ಆಗ್ಬೇಕು? ಪಾಸಿಟಿವ್ ಆಟಿಟ್ಯೂಡ್ ಫಾಸ್ಟ್ ಆಗ್ಬೇಕು. ಅದಕ್ಕೆ ನಾವೇ ಪ್ರಯತ್ನ ಪಟ್ಟು ಈ ನೆಗೆಟಿವ್ ವಾತಾವರಣದಲ್ಲಿಯೂ ನನ್ನ ಆಟಿಟ್ಯೂಡ್ ಏನ್ ಮಾಡ್ಬೇಕು, ಪಾಸಿಟಿವ್ ಮಾಡ್ಕೋಬೇಕು. ಯಾವಾಗ ನಮ್ಮ ಆಟಿಟ್ಯೂಡ್ ಅನ್ನ ನಾವು ಪಾಸಿಟಿವ್ ಮಾಡ್ಕೊಳ್ತೀವಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲರ ಮೇಲೇನೂ ಆ ಪಾಸಿಟಿವ್ ಆಟಿಟ್ಯೂಡ್ ಪ್ರಭಾವವನ್ನ ಬೀರ್ತದೆ. ನಾನು ಯಾವ ಸಂಘಟನೆಯಲ್ಲಿದ್ದೀನಿ, ನಾನು ಯಾವ ಮನೆಯಲ್ಲಿದ್ದೀನಿ, ನನ್ನ ಸಂಬಂಧ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರಲ್ಲ ಎಲ್ಲರ ಮೇಲೆಯೂ ಆ ಪಾಸಿಟಿವ್ ಆಟಿಟ್ಯೂಡ್ ಏನ್ ಮಾಡ್ತದೆ, ಪ್ರಭಾವ ಬೀರ್ತದೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ಬೇಕು, ನನ್ನ ಆಟಿಟ್ಯೂಡ್ ಅನ್ನ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ನೋಡಿ, ಎಷ್ಟೋ ನಮ್ಮ ಏನು ಭಾರತ ದೇಶದಲ್ಲಿ ಅಥವಾ ಅನೇಕ ರಾಜ್ಯಗಳಲ್ಲಿ ಎಷ್ಟು ಶರಣರು ಅಥವಾ ಸಂತರು ಎಲ್ಲ ಆಗಿರೋದು, ಅವರು ಜೀವನದಲ್ಲಿ ಬಹಳ ಒಳ್ಳೆ ಆದರ್ಶಗಳನ್ನ ಕೊಟ್ಟು ಹೋದ್ರು ಮುಂದಿನ ಜನರೇಷನ್ಗೆ. ಒಂದು ಸಿಂಪಲ್, ನಾವು ಮಹಾರಾಷ್ಟ್ರದಲ್ಲಿ ಇಲ್ಲಿ ಹೆಂಗೆ ಶರಣರು, ಮಹಾರಾಷ್ಟ್ರದಲ್ಲೆಲ್ಲ ಸಂತರು. ಸಂತ ತುಕಾರಾಮ್ ಮಹಾರಾಜರ ಹೆಸರು ಕೇಳಿ ಗೊತ್ತಿದೆ. ಒಂದು ಸರಿ ಊರಿನ ಜನ ಎಲ್ಲರಿಗೆ ಎಷ್ಟು ಇನ್ಸಲ್ಟ್ ಮಾಡ್ತಾರಂದ್ರೆ ಅಷ್ಟು ಇನ್ಸಲ್ಟ್ ಮಾಡ್ತಾರೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಎಲ್ಲಾ ಬಟ್ಟೆ ಬಿಚ್ಚಿ ಕತ್ತೆ ಮೇಲೆ ಕುಂದ್ರಿಸಿ ಮೈ ತುಂಬ ಎಲ್ಲ ಅರಿಶಿನ ಉಗ್ಗಿ ಎಲ್ಲ ತರಕಾರಿಗಳ ಮಾಲೆ ಕೊರಳಲ್ಲಿ ಹಾಕಿ ಊರ್ ತುಂಬಾ ಮೆರವಣಿಗೆ ಮಾಡ್ತಾರೆ. ಪತ್ನಿಗೆ ಬಹಳ ಕಷ್ಟ ಆಗ್ತದೆ, ಬಹಳ ಬಡ್ಕೊಂತಾಳೆ, ಅಳ್ತಾಳೆ, ಗೋಳಾಡ್ತಾಳೆ. ಎಲ್ಲಾ ಊರ್ ತುಂಬಾ ಮೆರವಣಿಗೆ ಆದ್ಮೇಲೆ ಆಮೇಲೆ ಬಿಟ್ಬಿಡ್ತಾರೆ. ಅಷ್ಟೊತ್ತಿಗೆ ಸಂತ ತುಕಾರಾಮ್ ಮಹಾರಾಜರು ಎಲ್ಲಿ ಬರ್ತಾರೆ, ಮನೆಗೆ. ಅವ್ರ ಮನೆಗೆ ಬಂದದ್ದೇ ತಡ, ಪಾಪ ಪತ್ನಿ ಇಷ್ಟ ಆಳ್ತಾಳೆ, ಊರಿನ ಜನ ಎಷ್ಟು ಕೆಟ್ಟವ್ರು, ಅಂತವ್ರು ಇಂಥವ್ರು, ನಿಮ್ಮಂತವ್ರಿಗೆ ಇಷ್ಟು ಇನ್ಸಲ್ಟ್ ಮಾಡ್ತಾರಲ್ಲ, ನನಗೆ ಹಂಗಾಗ್ತಾ ಇದೆ ಹಿಂಗಾಗ್ತದೆ ಎಲ್ಲ ಮಾತಾಡ್ತಾರೆ. ಯಾಕೆ ಇಷ್ಟು ಗಲಾಟೆ ಮಾಡ್ತಿದೀಯಾ ಅಂತ.
ಅವ್ರ ಮುಂದಿನ ಮಾತೇನು, ಒಂದು ವಾರದಿಂದ ನನ್ ತಲೆ ತಿಂತಿದ್ದಿ, ಮನೇಲಿ ತರಕಾರಿ ಖಾಲಿ ಆಗಿದೆ, ತರಕಾರಿ ತಗೊಂಬರಿ ಅಂತ. ನೋಡು, ಒಂದು ವಾರ ಅಲ್ಲ 10 ದಿನ ಬೇಕಾದ ಪಲ್ಯ ಮಾಡು ನೀನು. ಇಷ್ಟು ವೆರೈಟಿ ಏನಾಗಿದೆ ಇಲ್ಲಿ, ನನ್ನ ಹತ್ರ ತರಕಾರಿ ಇದೆ ಅಂತ ಕೊರಳಲ್ಲಿರುವಂತ ಹಾರವನ್ನು ತೆಗೆದು ಏನ್ ಮಾಡ್ತಾರೆ, ತಗೋ ನಿನಗೆ ಎಷ್ಟು ಬೇಕಷ್ಟು ತರಕಾರಿ. ಒಂದು ತಿಂಗಳಿಂದ ತಲೆ ತಿಂತಿದ್ದಿ, ಒಗ್ಗರ್ನಿಗೆ ಹಾಕ್ಲಿಕ್ಕೆ ಅರ್ಶಿನ ಪುಡಿ ಇಲ್ಲ, ಎಲ್ಲಾ ಮೈ ಕೊಡುತ್ತಾರೆ, ತಗೋ ಅರ್ಧ kg ಅರ್ಶಿನ ಪುಡಿ. ಒಂದು ತಿಂಗಳಾನಗಟ್ಲೆ ಬೇಕಾದ್ರೆ ಏನ್ ಮಾಡು, ಅಡಿಗೆಗೆ ಹಾಕೋಂತ. ಅಂದ್ರೆ ಅವರ ಪ್ರಾಕ್ಟಿಕಲಿ ಅವ್ರಿಗೆ ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ, ಎಷ್ಟು ಅಸಹ್ಯ ಮಾಡಿದ್ದಾರೆ. ಆದ್ರೂ ಅವ್ರ ಆಟಿಟ್ಯೂಡ್ ಹೆಂಗಿದೆ, ಅಲ್ಲಿ ಪಾಸಿಟಿವ್ ಹುಡುಕ್ತಾರ ಅವರು. ಆ ಆಟಿಟ್ಯೂಡ್ ನಾವು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ನೆಗೆಟಿವ್ ಇಲ್ಲ ಅಂತಲ್ಲ, ಜಗತ್ತಿನ ತುಂಬ ಪ್ರತಿಯೊಬ್ಬರಲ್ಲೂ ನೆಗೆಟಿವ್ ಇದೆ. ಆದ್ರೆ ನಾನು ಮಾತ್ರ ನನ್ನ ಆಟಿಟ್ಯೂಡ್ ಶ್ರೇಷ್ಠನೇ ಇಟ್ಕೋಬೇಕು, ನನ್ನ ಆಟಿಟ್ಯೂಡ್ ನನ್ನ ಪಾಸಿಟಿವೇ ಇಟ್ಕೋಬೇಕು. ಅವಾಗ ಅದು ನೆಗೆಟಿವ್ ಇದ್ದುದು ಪಾಸಿಟಿವ್ ಆಗೇ ಆಗ್ತದೆ. ನನ್ನ ಸಂಕಲ್ಪ ಅಲಗಾಡಬಾರ್ದು, ನನ್ನ ಪಾಸಿಟಿವ್ ದೃಷ್ಟಿಕೋನ ಅಲಗಾಡಬಾರ್ದು. ಅದಕ್ಕೆ ಆ ರೀತಿ ನನ್ನ ಆಟಿಟ್ಯೂಡ್ ಪಾಸಿಟಿವ್ ಮಾಡ್ಕೊಂಡಿವಿ ಅಂದ್ರೆ ನಮ್ಗೆಲ್ಲರಿಗೂ ಮಾನಸಿಕ ರಕ್ಷಣೆ ಸಿಗ್ತದೆ. ಅದರಲ್ಲಿ ಕಲ್ಯಾಣ ಇದೆ. ನಮ್ಮ ಆಟಿಟ್ಯೂಡ್ ಪಾಸಿಟಿವ್ ಇಟ್ಕೊಳ್ಳೋದ್ರಲ್ಲಿಯೂ ಕಲ್ಯಾಣ ಇದೆ. ಆಕ್ಚುಲಿ ನೆಗೆಟಿವ್ ಆಟಿಟ್ಯೂಡ್ ಒಂದು ದೊಡ್ಡ ರೋಗನೇ. ಕೆಲವ್ರೆ ಇಲ್ರಿ, ಅವ್ರ ಆಟಿಟ್ಯೂಡೇ ಸ್ವಲ್ಪ ಹಂಗೆ ಇದ್ರಿ, ಏನ್ ನೋಡಿದ್ರೆ ಅದ್ರಲ್ಲಿ ಏನ್ ಮಾಡ್ತಾರ ಅವ್ರು, ಕೆಟ್ಟದೇ ಹುಡುಕ್ತಿರ್ತಾರ. ಅವ್ರು ಒಳ್ಳೇದ್ ಕಾಣಂಗಿಲ್ಲ, ಎಷ್ಟಿದ್ರು ಕಾಣಂಗಿಲ್ಲ. ಅಂದ್ರೆ ನಾವೀಗ ಏನ್ ಮಾಡ್ಕೋಬೇಕು, ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು. ಮುಂದಿನ ರಕ್ಷಣೆ ಯಾವುದು, ಸಾಮಾಜಿಕ ರಕ್ಷಣೆ. ಈಗ ನಾವೆಲ್ಲರೂ ಮನುಷ್ಯಾತ್ಮರು ಒಬ್ಬಂಟಿಗರಾಗಿ ಬದುಕುವುದಿಲ್ಲ, ಸಂಘಟನೆಯಲ್ಲಿ ಬದುಕ್ತೀವಿ, ಹೌದಾ ಇಲ್ಲ? ಈಗ ನಮ್ದು ಪತಂಜಲಿ ಯೋಗಾಸನ ನೋಡಿ, ಬೆಳಗ್ಗೆ 5:30 ಅಂತಂದ್ರೆ ಎಲ್ಲರೂ ಇಲ್ಲೇ ಏನಾಗ್ತೀವಿ, ಹೊಟ್ಟೆ ಆಗ್ತೀವಿ. ನಾವು ಸಂಘಟನೆಯಲ್ಲಿ ಇರ್ತೀವಿ. ನೀವು ಒಬ್ಬೊಬ್ಬರೇ ಮನೆಯಲ್ಲಿ ಎಕ್ಸರ್ಸೈಸ್ ಮಾಡೋದಕ್ಕೂ ಪ್ರಾಣಾಯಾಮ ಮಾಡೋದಕ್ಕೂ ಎಲ್ಲರೂ ಒಂದು ಜಾಗದಲ್ಲಿ ಒಟ್ಟಿಗೆ ಸೇರಿ ಮಾಡೋದಕ್ಕೆ ಏನಿದೆ, ವ್ಯತ್ಯಾಸ ಇದೆ. ಈ ಸಂಘಟನೆಯಲ್ಲಿ ಮಾಡುವಾಗ ದೃಢತೆ ಎಷ್ಟು, ಉತ್ಸಾಹ ಎಷ್ಟು, ಹೌದೋ ಇಲ್ಲ? ಆಮೇಲೆ ನಮ್ದು ಏನು ಏರುಪೇರುಗಳು ಹೆಚ್ಚು ಕಡಿಮೆ ಇರ್ತದೆ, ಎಲ್ಲ ಕರೆಕ್ಷನ್ ಗೊತ್ತಾಗ್ತದೆ. ನನ್ ಪಾಡಿಗೆ ನಾನು ಮನೇಲಿ ಮಾಡ್ತೀನಿ ಅಂದ್ರೆ ಒಂದಿನ ಮಾಡ್ತೀನಿ, 4 ದಿನ ಬಿಟ್ಬಿಡ್ತೀವಿ. ಆದ್ರೆ ಇಲ್ಲಿ ಹಂಗಲ್ಲ, ಹೋಗ್ಬೇಕು. ಒಂದು ದಿನಾನು ಮಿಸ್ ಮಾಡಿದ್ರೆ ಏನೋ ಕಳ್ಕೊಂಡಂಗ ಆಗ್ಬಿಡ್ತದೆ, ಹೌದು ಇಲ್ಲ? ಯಾಕೆ? ಅದು ಸಂಘಟನೆಯ ಬಲ. ನಾವು ಸಂಘಟನೆಯಲ್ಲಿ ಬದುಕ್ತೀವಿ. ಈಗ ಸಂಘಟನೆಯಲ್ಲಿ ಬದುಕುವಾಗ ನಮ್ಮಲ್ಲಿ ಪರಸ್ಪರ ಮೌಲ್ಯಗಳು ಬೇಕು. ನಾವೆಲ್ಲ ಒಂದು ಸಂಘಟನೆಯವರು, ನಾವು ಯೋಗಾಸನ ಮಾಡ್ತೀವಿ ಅಂದಾಗ ಇವರು ನಮ್ಮ ಯೋಗಾಸನ ಸಂಘಟನೆಯವರು ಅನಿಸ್ತದಲ್ಲ. ನಮ್ಮಲ್ಲಿ ಯಾರಾದ್ರೂ ಇವ್ರು ಎಲ್ಲಾದ್ರೂ ಭೇಟಿವಿ, ಡೆಲ್ಲಿಯಲ್ಲಿ ಬೇಕಾದ್ರೆ ಇವ್ರು ನಮ್ಮ ಯೋಗಾಸನದವರು, ನಮ್ ಗದಗಿನವ್ರು ನಮ್ಮ ಯೋಗಾಸನದವ್ರು ಅಂತೀವಿ. ಅಂದ್ರೆ ಆ ಆತ್ಮೀಯತೆ, ಆ ಸ್ನೇಹ, ಆ ಸಹಯೋಗದ ಭಾವನೆ, ಆ ಪ್ರೀತಿ, ಇವರು ನಮ್ಮವರು ಅನ್ನುವಂತಹ ಮೌಲ್ಯ ಇದೆಯಲ್ಲ, ಅದರಿಂದ ನಮಗೆ ಸಾಮಾಜಿಕವಾದ ರಕ್ಷಣೆ ಸಿಗ್ತದೆ. ನಾವೆಷ್ಟು ಮೌಲ್ಯಗಳನ್ನ ನಮ್ಮ ಒಳಗಡೆ ಅಳವಡಿಸ್ಕೊಳ್ತೀವಲ್ಲ, ಅಷ್ಟು ನಮಗೇನಾಗ್ತದೆ, ರಕ್ಷಣೆ ಸಿಗ್ತದೆ. ಅಂದ್ರೆ ಈ ಮೌಲ್ಯಗಳ ಧಾರಣೆಯಿಂದ ನಮಗೆ ಸಾಮಾಜಿಕ ರಕ್ಷಣೆ. ಈ ರಕ್ಷಾ ಬಂಧನ ಹಬ್ಬ ಏನಿದೆ, ಇದನ್ನ ಒಂದು ಬಹಳ ವಿಶೇಷವಾದ ಮೌಲ್ಯವನ್ನ ಹೊತ್ಕೊಂಡು ಬಂದಿದೆ. ಪ್ರತಿಯೊಂದು ಹಬ್ಬದಲ್ಲಿ ಒಂದೊಂದು ಮೌಲ್ಯ ಇದೆ. ಅದರಲ್ಲಿ ರಕ್ಷಾ ಬಂಧನ ಅಂದ್ರೆ ಸ್ಪೆಷಲಿ ವಿಶ್ವ ಭಾತೃತ್ವದ ಭಾವನೆಯನ್ನ ಹೊತ್ಕೊಂಡು ಬಂದಿದೆ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರ ಸಹೋದರಿಯರು ಅನ್ನುವಂತಹ ಮೌಲ್ಯ ಹೊತ್ತುಕೊಂಡು ಈ ಹಬ್ಬ ಬಂದಿದೆ. ಅಂದ್ಮೇಲೆ ಮೌಲ್ಯ ಬಿಟ್ಟು ನಾವು ಹಬ್ಬ ಆಚರಣೆ ಮಾಡಿದ್ರೆ ಏನ್ ಪ್ರಯೋಜನ, ಹೌದಲ್ವಾ? ಇವತ್ತೆಲ್ಲ ಸಹೋದರಿಯರು ಏನ್ ಮಾಡಿದ್ದೀರಿ, ಸಹೋದರರಿಗೆ ರಾಖಿ ಕಟ್ಟಿದ್ದೀರಿ. ಯಾಕೆ? ಸಹೋದರ ರಕ್ಷಣೆ ಮಾಡಬೇಕು, ಕಷ್ಟ ಬಂದಾಗ, ವಿಘ್ನಗಳು ಬಂದಾಗ, ಸಮಸ್ಯೆ ಬಂದಾಗ. ಆದ್ರೆ ಇವತ್ತು ಸಹೋದರಿ ಯಾವ ದೇಶದಲ್ಲೋ, ಸಹೋದರ ಯಾವ ದೇಶದಲ್ಲೋ, ಕಷ್ಟ ವಿಘ್ನ ಇನ್ಯಾವುದೋ ದೇಶದಲ್ಲಿ, ಅದೇ ಸಹೋದರ ಬಂದ್ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಆಮೇಲೆ ಸಹೋದರಿಯರಿಗಷ್ಟೇ ರಕ್ಷಣೆ ಸಾಕ, ಸಹೋದರರಿಗೆ ಯಾರಿಗೂ ರಕ್ಷಣೆ ಬೇಡವಾ? ಎಲ್ಲರೂ 100% ಸೇಫಾ, ಸುರಕ್ಷಿತನಾ? ಇಲ್ಲ. ಸಹೋದರಿಯರಿಗೂ ರಕ್ಷಣೆ, ಸಹೋದರರಿಗೂ ರಕ್ಷಣೆ, ಜಗತ್ತಿನ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ರಕ್ಷಣೆ ಬೇಕಾಗಿದೆ. ಹಾಗಾದ್ರೆ ಎಲ್ಲರಿಗೂ, ಎಲ್ಲಾ ಜಾಗದಲ್ಲೂ, ಎಲ್ಲಾ ಸಮಯದಲ್ಲೂ, ಎಲ್ಲಾ ರೀತಿಯಿಂದಲೂ ರಕ್ಷಣೆ ಕೊಡುವಂತ ಸಾಮರ್ಥ್ಯ, ಶಕ್ತಿ ಯಾರಿಗಿದೆ? ಮನುಷ್ಯರಿಗೆ ಮಾತ್ರ ಇಲ್ಲ. ತನ್ನನ್ನ ತಾನೇ ರಕ್ಷಣೆ ಮಾಡ್ಕೊಳಿಕ್ಕಾಗಂಗಿಲ್ಲ, ಇನ್ನೊಬ್ರಿಗೆ ಏನ್ ರಕ್ಷಣೆ ಮಾಡ್ತಾನೆ? ಅದಕ್ಕೆ ಇವತ್ತು ಸರ್ವರಿಗೂ ಸರ್ವಶಕ್ತಿವಂತ ಭಗವಂತನ ಪರಮಾತ್ಮನ ರಕ್ಷಣೆ ಇರ್ಲಿ ಅನ್ನುವಂತಹ ಉದ್ದೇಶದಿಂದ ಪರಮಾತ್ಮನ ರಕ್ಷಣೆಯ ರಾಖಿಯನ್ನ ಕಟ್ಟಲಿದ್ದೇವೆ. ನಾವೆಲ್ಲರೂ ಸಹ ರಕ್ಷಾ ಬಂಧನ ಹಬ್ಬ ಆಚರಣೆ ಮಾಡುವಾಗ ಈ ವಿಶ್ವ ಭಾತೃತ್ವದ ಮೌಲ್ಯ ನಮ್ಮಲ್ಲಿ ಜಾಗೃತ ಆಗ್ಬೇಕು ಅನ್ನುವಂತ ಉದ್ದೇಶ. ಈಗ ರಾಖಿ ಕಟ್ಟಿಸ್ಕೊಂಡೇವಿ, ಎಲ್ಲ 9ನೇ ತಾರೀಕಿಗೆಲ್ಲ ಕಟ್ಟಿಸ್ಕೊಂಡ್ರು. ಅದೊಂದ್ 4 ದಿನ ಇರ್ತದೆ, ಆಮೇಲೆ ಏನಾಗ್ಬಿಡ್ತದೆ, ನೀರಲ್ಲಿ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ.
ಆದರೆ ಆ ಹಬ್ಬದ ಹಿನ್ನೆಲೆಯಲ್ಲಿ ಏನು ಮೌಲ್ಯ ಇದೆಯಲ್ಲ ಅದು ಮಾತ್ರ ನಮ್ಮಿಂದ ಅಳಿಸಿ ಹೋಗಬಾರದು. ಜೀವನ ಪರ್ಯಂತ ನಾವು ಅದನ್ನ ಏನ್ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ರಕ್ಷಾ ಬಂಧನದಲ್ಲಿ ಸಹೋದರ ಸಹೋದರಿ ಅನ್ನುವಂತಹ ಒಂದು ಪವಿತ್ರ ದೃಷ್ಟಿಕೋನ ಇರಬೇಕು ಅಂತ. ಒಬ್ಬನು ಒಡ ಹುಟ್ಟಿದ ಸಹೋದರ ಇದ್ರುನು ತನ್ನ ಸಹೋದರಿ ಪ್ರತಿಯಾಗಿ ಒಂದು ಪವಿತ್ರ ದೃಷ್ಟಿ, ಒಂದು ಪರಿಶುದ್ಧ ಭಾವನೆ, ಒಂದು ಆತ್ಮೀಯತೆ, ಸ್ನೇಹ, ಸಹಯೋಗ ಇಲ್ಲ ಅಂದ್ರೆ ಅವನು ಒಬ್ಬ ಕಟುಕನಿಗೆ ಸಮಾನ. ಒಡ ಹುಟ್ಟಿದ ಸಹೋದರ ಆಗಿದೆ. ಒಬ್ಬನ ಜಗತ್ತಿನಲ್ಲಿ ಕಟುಕನೇ ಇರ್ಬೋದು, ಆದ್ರೆ ಒಬ್ಬ ಹೆಣ್ಮಕ್ಳನ್ನ ಕಂಡಾಗ ಅವರಿಗೆ ಇವರು ಪವಿತ್ರ ದೃಷ್ಟಿ, ಒಂದು ಪರಿಶುದ್ಧವಾದ ದೃಷ್ಟಿ, ಅವ್ರಿಗೆ ಒಂದು ಸಹಯೋಗದ ಭಾವನೆ, ಒಂದು ಹೆಲ್ಪಿಂಗ್ ನೇಚರ್, ಒಂದು ಸಹಯೋಗ, ಸ್ನೇಹ, ಆತ್ಮೀಯತೆ, ಒಂದು ಪ್ರೀತಿ, ಗೌರವದ ಭಾವನೆ ಇತ್ತಂದ್ರೆ ಜಗತ್ತಿನ ದೃಷ್ಟಿಯಲ್ಲಿ ಅವನು ಕಟುಕ ಆಗಿದ್ರು ಅವಳ ಪಾಲಿಗೆ ಅವನೇ ನಿಜವಾದ ಸಹೋದರ ಅಲ್ವಾ. ಇಲ್ಲಿ ಸ್ಥೂಲವಾಗಿ ಸಹೋದರ ಅನ್ನೋಕ್ಕಿಂತ ಅದ್ರ ಒಳಗಡೆ ಇರುವಂತ ಸಹೋದರಿ ಅಂತ ಮೌಲ್ಯ ಏನಿದೆಯಲ್ಲ ಅದಕ್ಕೆ ಬಹಳ ಮಹತ್ವಪೂರ್ಣ ಒಂದು ಅಂಗ. ಅದಕ್ಕೆ ಆ ಮೌಲ್ಯವನ್ನ ನಾವೇನ್ ಮಾಡ್ಬೇಕು, ಜಾಗೃತ ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶ. ನಾವೆಲ್ಲರೂ ರಾಖಿ ಕಟ್ಕೊಳ್ಳುವಾಗ ಹಿಂಗ್ ಹಿಡ್ಕೋತೀವಲ್ಲ ಮುಷ್ಟಿ, ಅವನು 2 ದೃಢ ಸಂಕಲ್ಪ ಮಾಡೋಣಲ್ಲ. ಏನ್ ದೃಢ ಸಂಕಲ್ಪ ಮಾಡೋಣ? ಈ ರೀತಿ ರಾಖಿ ಕಟ್ಕೊಳ್ಳುವಾಗ ಯಾವ್ದಾದ್ರು ಒಂದು ಒಳ್ಳೆಯ ಮೌಲ್ಯವನ್ನ ನಾನು ನನ್ನ ಜೀವನದಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತೀನಿ, ನನ್ನಲ್ಲಿ ನಾನು ಅಳವಡಿಸ್ಕೊಳ್ತೀನಿ ಅಂತ ದೃಢ ಸಂಕಲ್ಪ ಮಾಡೋಣ. ನಮ್ಮ ಒಳಗಡೆ ಎಷ್ಟೋ ಒಳ್ಳೆ ಮೌಲ್ಯಗಳು ಇದೆ, ಇಲ್ಲಂತಲ್ಲ. ಈ ಸ್ಥಾನದಲ್ಲಿ, ಈ ಹಬ್ಬದಲ್ಲಿ ನಾನು ಇನ್ನೊಂದು ವಿಶೇಷ ಮೌಲ್ಯ ಏನ್ ಮಾಡ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳೋಣ ಅಂತ ಹೇಳಿ ಸಂಕಲ್ಪ ಮಾಡೋಣ. ಯಾವಾಗ ರಾಖಿ ಕಟ್ಕೊಂಡು ಬೆರಳು ಬಿಚ್ಚಿತೀವಲ್ಲ, ಇನ್ನೊಂದು ಸಂಕಲ್ಪ, ನನ್ನ ಒಳಗಡೆ ಇರುವಂತ ಯಾವುದಾದ್ರೂ ಒಂದು ವೀಕ್ನೆಸ್ ಅನ್ನ, ಒಂದು ದುರ್ಬಲತೆಯನ್ನ ಏನ್ ಮಾಡೋಣ, ನಾವು ಬಿಟ್ಟು ಬಿಡೋಣ, ಹೊರಗೆ ಹಾಕ್ಬಿಡೋಣ ಅನ್ನುವಂತ ಶ್ರೇಷ್ಠ ಸಂಕಲ್ಪ ಮಾಡೋಣ. ನಮ್ಮ ಒಳಗಡೆ ಎಷ್ಟೋ ದುರ್ಬಲತೆಗಳಿದ್ದಾವೆ, ಎಲ್ಲಾನು ನಾವು ಬಿಡುವ ತಾಕತ್ತು ಇಲ್ಲ ಅಂದ್ರೂ ಒಂದಾದ್ರೂ ಏನ್ ಮಾಡ್ಬೋದು, ಅಟ್ಲೀಸ್ಟ್ ನಾವು ಬಿಡಬಹುದಲ್ಲ. ಈ 2 ದೃಢ ಸಂಕಲ್ಪವನ್ನ ಮಾಡೋಣ. ಆಮೇಲೆ ರಾಖಿ ಕಟ್ಟಿಸ್ಕೊಂಡ ಮೇಲೆ ಅಂದ್ರೆ ನಮ್ಗೆ ಏನ್ ದೃಢ ಸಂಕಲ್ಪ ಇದು? ಒಳ್ಳೆಯದನ್ನ ಗಟ್ಟಿ ಹಿಡ್ಕೊಳ್ಳೋದು, ಕೆಟ್ಟದನ್ನ ಬಿಟ್ಟು ಬಿಡೋದು. ದೂದಿಂದ ಶುರು ಆಗುದು, ಬಿಟ್ಟು ಬಿಡೋದು. ಸದಿಂದ ಶುರು ಆಗುದು, ಗಟ್ಟಿ ಹಿಡ್ಕೊಳ್ಳೋದು. ದೂದಿಂದ ಬಿಡುದು ಯಾವುದು? ದುಶ್ಚಟ, ದುರಾಲೋಚನೆ, ದುರ್ವ್ಯವಹಾರ, ದುರ್ಬುದ್ಧಿ, ದುಸ್ಸಂಗ, ಆಮೇಲೆ ದುರ್ವ್ಯವಹಾರ, ದುರ್ಗುಣ, ಬಿಟ್ಟು ಬಿಡೋದು. ಸದಿಂದ ಏನ್ ಶುರು ಆಗ್ತದೆ? ಸರಳತೆ, ಸಹನಶೀಲತೆ, ಶಾಂತಿ, ಸದ್ಗುಣ, ಸಚ್ಚಾರಿತ್ರ್ಯ, ಸದಾಲೋಚನಾ, ಸದ್ವ್ಯವಹಾರ, ಇದು ಎಲ್ಲ ನಮ್ಮ ಜೀವನದಲ್ಲಿ ಏನ್ ಮಾಡೋದು? ಅಳವಡಿಸ್ಕೊಳ್ಳೋದು. ಆವಾಗ ನಮ್ಮ ಜೀವನ ಪರಿಶುದ್ಧ, ಪಾವನ ಆಗ್ತದೆ. ನಮಗೆ ಮ್ಯಾಗ್ನೆಟ್ ಗೊತ್ತಿದೆಯಾ? ಚುಂಬಕ. ಆ ಚುಂಬಕ ಏನಿದೆಯಲ್ಲ, ಒಂದು ಹೊಸ ಸೂಜಿ ಅಥವಾ ಏನಾದ್ರೂ ಒಂದು ಕಬ್ಬಿಣದ್ದು ಏನಾದ್ರೂ ಇತ್ತಂದ್ರೆ ದೂರದಿಂದಲೂ ಇದ್ರೂ ಅದೇನಾಗ್ತದೆ, ಓಡಿ ಬಂದು ಮ್ಯಾಗ್ನೆಟ್ಗೆ ಕಟ್ಕೊಳ್ತದೆ. ಅದೇ ಒಂದು ಸೂಜಿಗೆ ಅಥವಾ ಪಿನ್ನಿಗೆ ಏನಾದ್ರೂ ತುಕ್ ಹಿಡಿದಿತ್ತು, ಜಂಗ್ ಹಿಡಿದಿತ್ತು ಅಂದ್ರೆ ನೀವು ಮ್ಯಾಗ್ನೆಟ್ ಮೇಲೆ ಇಟ್ರು ಅಂಟ್ಕೊಳಂಗಿಲ್ಲ. ಹಂಗೆ ನಾವು ಆತ್ಮ ಎಷ್ಟು ಪರಿಶುದ್ಧ ಆಗ್ತೀವಿ, ಪಾವನ ಆಗ್ತೀವಿ, ಅಷ್ಟು ಪರಮಾತ್ಮ ಚುಂಬಕದ ಕಡೆಗೆ ಏನಾಗ್ಬಿಡ್ತೀವಿ? ಆಕರ್ಷಿಸಲ್ಪಡ್ತೀವಿ. ಪರಮಾತ್ಮನ ಶಕ್ತಿ ನಮಗ್ ಬರ್ತದೆ. ನಾವು ಬರೀ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯೆ, ದ್ವೇಷ, ದೇಹ ಇದರಲ್ಲೇ ನಾವು ಮುಳುಗಿ ಬಿಟ್ರೆ, ನಮಗ್ ಇದ್ರದೇ ತುಕ್ಕ ಹಿಡಿದು ಬಿಟ್ರೆ ನಾವು ಪರಮಾತ್ಮನ ಸಮೀಪಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನನ್ನ ಆತ್ಮ ಈಗ ಪರಿಶುದ್ಧ ಆಗ್ಬೇಕು, ಪಾವನ ಆಗ್ಬೇಕು. ಅದಕ್ಕೋಸ್ಕರ ಆ ಪರಿಶುದ್ಧತೆಯ ದೃಷ್ಟಿಕೋನವನ್ನ, ಒಂದು ಪವಿತ್ರತೆಯ ದೃಷ್ಟಿಕೋನವನ್ನ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು? ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾದ ಉದ್ದೇಶ. ಈಗ ಹಂಗ್ ನೋಡಿದ್ರೆ ಇವ್ರ ತಂದೆ ತಾಯಿ ಬೇರೆ, ಅವ್ರ ತಂದೆ ತಾಯಿ ಬೇರೆ, ಅವ್ರ ತಂದೆ ತಾಯಿ ಬೇರೆ, ಅವ್ರ ತಂದೆ ತಾಯಿ ಬೇರೆ, ಇವ್ರ ತಂದೆ ತಾಯಿ ಬೇರೆ, ಎಲ್ಲರದು ಮನೆಗಳು ಬೇರೆ ಬೇರೆ ಇದೆ. ಮತ್ತೆ ನಾವೆಲ್ಲರೂ ಒಂದೇ ಹೆಂಗೆ? ಶರೀರದ ಮನೆ ಎಲ್ಲರದು ಬೇರೆ ಬೇರೆ ಇದೆ, ಶರೀರದ ತಂದೆ ತಾಯಿಗಳು ಎಲ್ಲರಿಗೂ ಬೇರೆ ಬೇರೆ ಇದ್ದಾರೆ. ಆದ್ರೆ ಈ ಶರೀರದ ಒಳಗಡೆ ಇರುವಂತ ಆತ್ಮ ಶಕ್ತಿ, ನನ್ನ ಪಾಯಿಂಟ್ ಆಫ್ ಲೈಟ್, ಆತ್ಮ ಜ್ಯೋತಿ, ಹೇಗೆ ನಾನು ಆತ್ಮ ಜ್ಯೋತಿ, ಇವರು ಎಲ್ಲರೂ ಆತ್ಮ ಆತ್ಮ ಆತ್ಮ. ಈ ಎಲ್ಲ ಆತ್ಮ ಜ್ಯೋತಿಗಳಿಗೆ ಪರಮಜ್ಯೋತಿ ಪರಮಾತ್ಮ ಒಬ್ಬನೇ. ಒಬ್ಬ ಪರಮಾತ್ಮನ ಮಕ್ಕಳು ನಾವೆಲ್ಲ ಅಂದ ಮೇಲೆ ಪರಸ್ಪರ ನಾವೆಲ್ಲ ಯಾರು? ಸಹೋದರ ಸಹೋದರಿಯರು. ಈ ವಿಶ್ವ ಭಾತೃತ್ವದ ಭಾವನೆ ನಮ್ಮಲ್ಲಿ ಜಾಗೃತ ಆಗಬೇಕು. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ, ವರ್ಣನೆ ಮಾಡ್ತೀವಿ. ನಾವೆಲ್ಲ ಹೆಂಗ ಒಂದೇ ಕುಟುಂಬದವರು. ಶರೀರದ ಕುಟುಂಬ ಬೇರೆ ಬೇರೆ ಇರ್ಬೋದು, ಆದ್ರೆ ನಾನು ರಿಯಲಿ ಆತ್ಮ ಅಲ್ವಾ? ಆತ್ಮದ ಕುಟುಂಬ ಅಂದ್ರೆ ನಾವೆಲ್ಲ ಪರಮಾತ್ಮನ ಕುಟುಂಬದವರು. ನಮ್ಮೆಲ್ಲರಿಗೂ ತಂದೆ ಪರಮಾತ್ಮ ಒಬ್ಬನೇ ಅಂದ ಮೇಲೆ ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಪರಸ್ಪರ ಸಹೋದರ ಸಹೋದರಿಯರು. ಇನ್ನು ಆ ಪರಮಾತ್ಮನ ಕೆಲವರು ಅಲ್ಲಾ, ಖುದಾ, ಗಾಡ್, ಈಶ್ವರ್, ಜೆಹೋವಾ ಎಲ್ಲ ಹೇಳ್ಬೋದು. ಪರಮಾತ್ಮ ಒಬ್ಬನೇ ಅಲ್ವಾ? ಆ ಒಬ್ಬ ಪರಮಾತ್ಮನ ಮಕ್ಕಳು ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದೇ ಫ್ಯಾಮಿಲಿಯವರು. ಈ ಏಕತೆಯ ಭಾವನೆ ನಮ್ಮಲ್ಲಿ ಏನಿರ್ಬೇಕು? ಸದಾ ಜಾಗೃತವಾಗಿರ್ಬೇಕು.
ಅದಕ್ಕೋಸ್ಕರ ಏನ್ ಮಾಡೋದು, ರಕ್ಷಾಬಂಧನ ಹಬ್ಬ ಆಚರಣೆ ಮಾಡೋದು. ಇನ್ನು ಸಿಹಿ ಯಾಕೆ ಹಂಚುದು? ನಾವೆಲ್ಲ ಸಂಘಟನೆಯಲ್ಲಿ ಬದುಕುವಾಗ ನಮ್ಮ ಮಾತುಗಳು ಮಧುರವಾಗಿರಲಿ ಅನ್ನುವಂತ ಉದ್ದೇಶದಿಂದ ಸಿಹಿಯನ್ನ ಹಂಚೋದು. ಅಂದ್ರೆ ನಾವು ಸಂಘಟನೆಯಲ್ಲಿರುವಾಗ ನಮ್ಮ ಮಾತಿನಿಂದ ಯಾರಿಗೂ ದುಃಖ ಆಗದೆ ಇರಲಿ, ನೋವು ಆಗದೆ ಇರಲಿ, ಕಷ್ಟ ಆಗದೆ ಇರಲಿ. ಯಾಕೆಂದ್ರೆ ಶರೀರಕ್ಕೆ ಆಗಿರುವ ಗಾಯ ಒಂದಿನ, 2 ದಿನ, 3 ದಿನದಲ್ಲಿ ಮಾಯ್ದು ಹೋಗ್ತದೆ. ಅದು ಒಬ್ಬರ ಮಾತಿನಿಂದ ಮನಸ್ಸಿಗೆ ಏನಾದ್ರೂ ಗಾಯ ಆಯ್ತು, ವರ್ಷಾನುಗಟ್ಲೆ ಏನಾಗಂಗಿಲ್ಲ, ಅದು ಆಗಂಗಿಲ್ಲ. 1 ವರ್ಷದ ಹಿಂದೆ ಇವ್ರು ಹಿಂಗ್ ಅಂದಿದ್ರು, ಈಗಲೂ ಏನ್ ಮಾಡ್ತಾರ, ಅವರು ಕಷ್ಟ ಪಡ್ತಾರೆ. ಅದಕ್ಕೆ ನಮ್ಮ ಮಾತು ಬಹಳ ಮಧುರವಾಗಿರ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಏನ್ ಮಾಡೋದು, ಸಿಹಿಯನ್ನ ಹಂಚೋದು. ಅದಕ್ಕೆ ಇವತ್ತಿನ ಈ ಒಂದು ಶುಭ ದಿನದಂದು ತಮ್ಮೆಲ್ಲರಿಗೂ ಸಹ ಪರಮಾತ್ಮನ ರಕ್ಷಣೆಯ ರಾಖಿಯನ್ನ ಕಟ್ಟಲಿದ್ದೇವೆ. ಒಂದೊಂದು ರಾಖಿನೂ ಇದು ಮೌಂಟ್ ಅಬು ರಾಜಸ್ಥಾನ ಪರಮಾತ್ಮನ ಅವತರಣೆಯ ಭೂಮಿಯಿಂದ ಬಂದಿರುವಂತಹ ರಾಖಿ, ತಮ್ಮೆಲ್ಲರ ಹೆಸರಿಗೆ ಬಂದಿರುವಂತಹ ರಾಖಿ. ಈ ನಮ್ಮ ಗದಗ್ನಲ್ಲೇ ಸುಮಾರು ಒಂದು 9 ಲಕ್ಷ ಯಾವ್ದಾದ್ರು ಜನಸಂಖ್ಯೆ ಇರ್ಬೋದಾ? 9 ರಿಂದ 10 ಲಕ್ಷ ಇರ್ಬೋದ ಗದಗ್ನಲ್ಲಿ? ಅಷ್ಟಿಲ್ವಾ? 2 ಲಕ್ಷ? ಹೌದಾ? 3-4 ಲಕ್ಷ ಆದ್ರೂ ಇರ್ಬೋದಾ? ಓಕೆ, ಒಂದು 3 ಲಕ್ಷ ಅಂತ ಇಟ್ಕೊಳ್ಳೋಣ. ಇದೆಯಾ? 3 ಲಕ್ಷ ಆದ್ರೂ ಇದೆಯಾ? ಓಕೆ. ಈಗ ಬಹಳ ವಿಸ್ತಾರ ಆಗಿದೆ, ಎಲ್ಲಿ ನೋಡ್ತೀವಿ ಎಲ್ಲಿ ಜಾಗನೇ ಇಲ್ಲ. ಓಕೆ, ಒಂದು 3 ಲಕ್ಷ ಅಂತಾನೆ ಇಟ್ಕೊಳ್ಳೋಣ. ಆ 3 ಲಕ್ಷ ಜನರಲ್ಲಿ ಎಲ್ಲೋ ಒಂದು 10 ರಿಂದ 12 ಸಾವಿರ ಜನ, 15 ಸಾವಿರ ಜನರಿಗೆ ನಾವು ರಾಖಿ ಕಟ್ಬೋದು. ಎಲ್ಲರಿಗೂ ಕಟ್ಲಿಕ್ಕೆ ಆಗ್ತದ? ಇಲ್ಲ. ಅಂದ್ರೆ ಆ ಪರಮಾತ್ಮನ ರಕ್ಷಣೆ ಅಥವಾ ಪರಮಾತ್ಮನ ರಾಖಿ ಆ ಆತ್ಮಗಳ ಹೆಸರಿನಲ್ಲಿ ಬಂದಿದೆ. ಅದು ಯಾರಿಗೆ ಸಲ್ಲಬೇಕು, ಯಾವಾಗ ಸಲ್ಲಬೇಕು, ಎಲ್ಲಿ ಸಲ್ಲಬೇಕು, ಏನಾಗ್ತದೆ ಅಲ್ಲಿಯೇ ಸಲ್ಲುತ್ತದೆ. ಅದು ವಿಶೇಷವಾದ ಒಂದು ಭಾಗ್ಯ. ಅದು ತಮ್ಮೆಲ್ಲರಿಗೂ ಸಹ ಪರಮಾತ್ಮನ ಶ್ರೀರಕ್ಷೆ ಸದಾ ಕಾಲಕ್ಕೂ ಇರ್ಲಿ ಅನ್ನುವಂತ ಒಂದು ಶುಭ ಭಾವನೆಯಿಂದ ಪರಮಾತ್ಮನ ರಕ್ಷಣೆ ರಾಖಿಯನ್ನ ಕಟ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮಗೆ ಸರ್ವಶಕ್ತಿವಂತ ಪರಮಾತ್ಮನಿಂದ ನಮ್ಮ ಆತ್ಮರೂಪಿ ಬ್ಯಾಟರಿಯನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ಆಮೇಲೆ ಪರಮಾತ್ಮನ ರಕ್ಷಣೆಯ ರಾಖಿಯನ್ನ ಕಟ್ಕೊಳ್ಳೋಣ. ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಎಲ್ಲರಿಗೂ ಒಳಗಿನ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಮಾಡ್ಕೊಳ್ಳುವಂತಹ ಅಗತ್ಯ ಇದೆ. ಶರೀರವನ್ನ ಬೆಳಗ್ಗೆ ಅದು ಹೆಂಗ ಚಾರ್ಜ್ ಮಾಡ್ಕೊಳ್ತೀವಿ, ಹಂಗೆ ಒಳಗಿನ ಆತ್ಮ ಜ್ಯೋತಿಯನ್ನು ನಾವೇನ್ ಮಾಡ್ಬೇಕಾಗಿದೆ, ಚಾರ್ಜ್ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಶರೀರವನ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಯೋಗಾಸನ, ಪ್ರಾಣಾಯಾಮ, ಎಕ್ಸರ್ಸೈಸ್ ಎಲ್ಲ. ಆತ್ಮವನ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೇನು, ಮೆಡಿಟೇಷನ್. ಎರಡೂ ಒಂದಾದಾಗ ನಿಜವಾಗ್ಲೂ ನಮ್ಮ ಜೀವನ ಬಹಳ ಸರಳ, ಸುಗಮ ಮತ್ತು ಆರೋಗ್ಯಪೂರ್ಣವಾದ, ಪರಿಪೂರ್ಣವಾಗಿ ಆರೋಗ್ಯಪೂರ್ಣವಾದ ಜೀವನ ಆಗ್ತದೆ. ಅದಕ್ಕೋಸ್ಕರ ನಾವು ವಿಶೇಷ 1-2 ನಿಮಿಷ ಆ ಸರ್ವಶಕ್ತಿವಂತ ವಿಶ್ವ ರಕ್ಷಕ ಪರಂಜ್ಯೋತಿ ಸ್ವರೂಪ ಪರಮಾತ್ಮನನ್ನ ಮನಮಂದಿರದಲ್ಲಿ ಸ್ಮರಿಸೋಣ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ನಮ್ಮ ಮನಸ್ಸು ಪ್ರಶಾಂತವಾಗಿರಲಿ. ಈ ಶರೀರಕ್ಕೆ ಸಂಪೂರ್ಣವಾಗಿ ರಿಲ್ಯಾಕ್ಸ್. ಹಣೆಯ ಮಧ್ಯದಲ್ಲಿ 2 ಹುಬ್ಬುಗಳ ನಡುವೆ ಭ್ರುಕುಟಿಯ ಸ್ಥಾನದಲ್ಲಿ ಹೊಳೆಯುತ್ತಿರುವಂತಹ ದಿವ್ಯ ನಕ್ಷತ್ರ, ಬೆಳಕಿನ ಬಿಂದು, ಪಾಯಿಂಟ್ ಆಫ್ ಲೈಟ್, ಆತ್ಮ ಜ್ಯೋತಿ ನಾನು. ಕಣ್ಣುಗಳಿಂದ ನೋಡುವ, ಕಿವಿಗಳಿಂದ ಕೇಳುವ, ಬಾಯಿಯ ಮೂಲಕ ಮಾತನಾಡುವ, ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡುವ ಚೇತನ ಶಕ್ತಿ, ದೇಹ ಎನ್ನುವ ಯಂತ್ರದ ನಿಯಂತ್ರಕ ನಾನು ಆತ್ಮಜ್ಯೋತಿ. ಅಜರ, ಅಮರ, ಅವಿನಾಶಿಯಾದ ಜ್ಯೋತಿ. ಸರ್ವಶಕ್ತಿವಂತ ವಿಶ್ವ ರಕ್ಷಕ ಜಗತ್ ರಕ್ಷಕ ಪರಮಾತ್ಮನ ಶ್ರೇಷ್ಠ ಸಂತಾನ ನಾನು. ಸರ್ವಶಕ್ತಿವಂತ ಪರಂಜ್ಯೋತಿ ಸ್ವರೂಪ ಪರಮಾತ್ಮನಿಂದ ಹರಿದು ಬರುವಂತಹ ಶಕ್ತಿಯ ಕಿರಣಗಳು
ನನ್ನ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಿದೆ. ನನ್ನ ಆತ್ಮನಲ್ಲಿರುವ ಪಂಚವಿಕಾರಗಳು, ದುರ್ಗುಣಗಳು, ದುರ್ಬಲತೆಗಳು ನಾಶವಾಗುತ್ತಿದೆ. ನನ್ನ ಆತ್ಮ ಪರಿಶುದ್ಧವಾಗುತ್ತಿದ್ದೇನೆ, ಪವಿತ್ರ ಆಗುತ್ತಿದ್ದೇನೆ. ಪರಮಾತ್ಮನ ರಕ್ಷಣೆಯ ಛತ್ರಛಾಯೆಯಲ್ಲಿ, ಸುರಕ್ಷಾ ಕವಚದಲ್ಲಿ ನನ್ನ ಆತ್ಮ ಸುರಕ್ಷಿತ ಆತ್ಮ. ಸರ್ವ ಒತ್ತಡಗಳಿಂದ, ಅಶಾಂತಿಯಿಂದ, ದುಃಖದಿಂದ ಮುಕ್ತನಾಗಿರುವ ಸ್ವತಂತ್ರ ಜ್ಯೋತಿ, ನಿಶ್ಚಿಂತ ಆತ್ಮನ. ಪರಂ ಜ್ಯೋತಿ ಸ್ವರೂಪ ಪರಮಾತ್ಮ ಶಾಂತಿಯ ಸಾಗರ, ಶಾಂತಿಯ ಸಾಗರನ ಶಾಂತಿಯ ಅಲೆಗಳಲ್ಲಿ ನಾನು ಆತ್ಮ ಶಾಂತ ಸ್ವರೂಪ ಜ್ಯೋತಿ. ಈ ಶರೀರ ಎನ್ನುವ ದೇವಾಲಯದಲ್ಲಿ ನನ್ನ ಆತ್ಮ ಚೈತನ್ಯ ಮೂರ್ತಿ. ಶಕ್ತಿಶಾಲಿ ಜ್ಯೋತಿ. ಶಾಂತಿಯ ಪ್ರಕಂಪನಗಳ ನಡುವೆ ನನ್ನ ಆತ್ಮ ಶಾಂತ ಸ್ವರೂಪ ಆತ್ಮ. ನಮ್ಮ ಉಸಿರಾಟ ನಾರ್ಮಲ್, ಹೃದಯ ಬಡಿತ ನಾರ್ಮಲ್, ಶರೀರದ ಪ್ರತಿಯೊಂದು ಅಂಗಾಂಗಗಳ ಕಾರ್ಯ ನಾರ್ಮಲ್. ನನ್ನ ಆತ್ಮ ಪ್ರಶಾಂತವಾದ ಜ್ಯೋತಿ. ನನ್ನ ಆತ್ಮ ಪವಿತ್ರ ಜ್ಯೋತಿ. ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿರುವ ಅದೃಷ್ಟಶಾಲಿ ಜ್ಯೋತಿ. ಆಳವಾದ ಶಾಂತಿಯ ಅನುಭೂತಿ. ಎಲ್ಲೆಲ್ಲಿಯೂ ಶಾಂತಿಯೇ ಶಾಂತಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಈ ರಕ್ಷಾಬಂಧನ ನಿಮಿತ್ತವಾಗಿ ಒಂದು ಮೆಡಿಟೇಷನ್ಗಾಗಿ 3 ಸ್ಥಳಗಳಲ್ಲಿ ರಾಜಯೋಗ ಶಿಬಿರವನ್ನು ಇಡಲಾಗಿದೆ, 2 ಬ್ಯಾಚಲ್ಲಿ. ಅದಕ್ಕೆ ದಿನಾಲು ಸಂಜೆ 7ರಿಂದ 8 ಗಂಟೆಯವರೆಗೂ. ಅದರ ಜೊತೆಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಾವು ಪ್ರಕಾಶ್ ಮನಿ ದಾದೀಜಿಯವರ ಸ್ಮೃತಿ ದಿನವನ್ನು ದೇಶಾದ್ಯಂತ ವಿಶ್ವ ಬಂಧುತ್ವ ದಿನಾಚರಣೆ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಅದರ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಇದು 22ನೇ ತಾರೀಕಿಗೆ, ಆಗಸ್ಟ್ 22ಕ್ಕೆ ವಡ್ರಗೇರಿ ಆಶ್ರಮದಲ್ಲಿರ್ತದೆ. ಆಮೇಲೆ 25ನೇ ತಾರೀಕಿಗೆ ಇಲ್ಲಿ ಬೆಟಗೇರಿ ಆಶ್ರಮದಲ್ಲಿರ್ತದೆ. ಅದಕ್ಕೆ ಹೇಗೆ
ಆತ್ಮಕ್ಕೆ ಒಂದು ಮೆಡಿಟೇಷನ್ ಶಕ್ತಿಯನ್ನ ಕೊಟ್ರೆ, ದುರ್ಬಲ ಶರೀರ ಇದ್ದವರಿಗೆ ರಕ್ತದಾನ ಏನ್ ಮಾಡ್ತದೆ, ಅದನ್ನು ಹೊಸ ಜೀವನವನ್ನ ಕೊಡ್ತದೆ. ಮತ್ತೆ ನಾವು ರಕ್ತದಾನ ಮಾಡಿದಷ್ಟು ನಮ್ಮಲ್ಲಿ ಏನಾಗ್ತದೆ, ಇನ್ನು ಹೊಸ ರಕ್ತ ಬರ್ತದೆ, ಇನ್ನು ನಮ್ಮ ಜೀವನದಲ್ಲಿ ಚೈತನ್ಯತೆ ಬರ್ತದೆ. ಮತ್ತು ಅನ್ಯ ಒಂದು ದುರ್ಬಲ ಶರೀರ ಉಳ್ಳವರಿಗೂ ಏನಾಗ್ತದೆ, ಅದರಿಂದ ವಿಶೇಷವಾದ ಹೊಸ ಜೀವನ ಸಿಗ್ತದೆ. ಅದಕ್ಕೋಸ್ಕರ ಈ ಒಂದು ಪಾಂಪ್ಲೆಟ್ ಅನ್ನ ತಮಗೆ ಕೊಡ್ಲಾಗ್ತದೆ. ಯಾರಲ್ಲಿ ಅಂದ್ರೆ ತಾವು ನಮಗೇನ್ ಜಾಸ್ತಿ ಹೇಳಬೇಕಾಗಿಲ್ಲ, ಯೋಗಾಸನ ಮಾಡೋರು, ಎಕ್ಸರ್ಸೈಸ್ ಮಾಡೋರು, ನಮ್ಮ ಶರೀರದ ಚಲನೆ ವಲನಗಳಿಗೆ ಉತ್ಸಾಹಕ್ಕೆ ಇದು ರಕ್ತದಾನದ ಒಂದು ವಿಶೇಷವಾದ ಅವಕಾಶ. ಅದಕ್ಕೆ ಯಾರು ನಾವು ರಕ್ತದಾನವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಅವರಿಗೆ ಒಂದು ಫಾರ್ಮ್ ಅನ್ನ ಕೊಡ್ತೀವಿ. ಇದರಲ್ಲಿ ತಮ್ಮ ಡೀಟೇಲ್ಸ್ ಅನ್ನ ತುಂಬಿ ನಾವು ಆ ಆಶ್ರಮದಲ್ಲಿ ಅಥವಾ ಈ ಆಶ್ರಮದಲ್ಲಿ ಯಾವಾಗ ರಕ್ತದಾನವನ್ನ ಮಾಡ್ತೀರಿ ಅನ್ನುವಂಥದ್ದನ್ನ ತಾವು ಫಾರ್ಮ್ ಅಲ್ಲಿ ಫಿಲಪ್ ಮಾಡಿಕೊಂಡ್ರೆ ಆ ರೀತಿಯ ಒಂದು ಅವಕಾಶ ಇದೆ. ಇದನ್ನೆಲ್ಲ ಇದು ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ತಮಗೆ ರಿಜಿಸ್ಟ್ರೇಷನ್ ಮಾಡಿ ಫಾರ್ಮ್ ಓಪನ್ ಆಗ್ತದೆ. ಯಾರಿಗೆ ಇದು ಆಗಂಗಿಲ್ಲ ಅವ್ರು ಫಾರ್ಮ್ ತುಂಬಿಕೊಟ್ರು ನಾವು ಆವಾಗ ರಿಮೈಂಡ್ ಮಾಡಿಸ್ತೀವಿ. ಇಡೀ ಒಂದು ಭಾರತ ದೇಶದಲ್ಲೇ ಒಂದು ಇದು ವಿಶೇಷವಾದ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಅವಶ್ಯವಾಗಿ ತಾವು ರಾಜಯೋಗ ಮೆಡಿಟೇಷನ್ ಶಿಬಿರದಲ್ಲಿಯೂ ಭಾಗವಹಿಸಬೇಕು. ಮತ್ತು ಏನು ರಕ್ತದಾನದ ಕ್ಯಾಂಪ್ ಇದೆ ಇದರಲ್ಲಿ ಅವಶ್ಯವಾಗಿ ತಾವು ಭಾಗವಹಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಇವತ್ತಿನ ದಿನ ನಾವೆಲ್ಲ 5:30 ಎಲ್ಲ ಯೋಗಾಸನ ಪ್ರಾಣಾಯಾಮ ಎಲ್ಲ ಶುರು ಮಾಡಿರ್ತೀರಿ. ಆದರೂ ಪ್ರತಿ ವರ್ಷನೂ ಒಂದು ಪರಮಾತ್ಮನ ರಕ್ಷಣೆಯ ರಕ್ಷಾಬಂಧನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ವಿಶೇಷ ಇದಕ್ಕೆ ಎಲ್ಲ ಹಿರಿಯರಿಗೂ ಎಲ್ಲ ಸಹೋದರ ಸಹೋದರಿಯರಿಗೂ ಪೂರ್ವಕವಾದ ಧನ್ಯವಾದಗಳು. ಮತ್ತು ನಮಗೆಲ್ಲರಿಗೂ ಸಹ ಈ ಶ್ರಾವಣ ಮಾಸದಲ್ಲಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಎಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಬಂದು ಇಲ್ಲೇ ಲೈನ್ ಬರ್ಲಿಯಾ, ಯೋಗಾಸನದಲ್ಲಿ ಕುತ್ಕೊಳಕ್ ಬಿಡಂಗಿಲ್ಲ ಅಂತ ಏನಿದ್ರು ಎಕ್ಸರ್ಸೈಸ್ ಮಾಡ್ಬೇಕು ಅವ್ರು ಪ್ರತಿ ಕೆಲಸದಲ್ಲಿ ಆಗ್ಲಿ. ಎಲ್ಲರಿಗೂ ರಾಖಿ ಕಟ್ಟಿ ಸಿಹಿಯನ್ನ ಹಂಚಿದ್ದೀವಿ. ಜೊತೆಗೆ ತಮಗೆ ಯಾರು ರಕ್ತದಾನ ಮಾಡೋರು ಇದ್ದೀರಿ ಅವ್ರು ತಮಗೆ ಇದರಲ್ಲಿ ಹೆಸರನ್ನ ಬರೆಸ್ಬೇಕಾಗಿ ತಮ್ಮೆಲ್ಲರಿಗೂ ಸಹ ವಿನಂತಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಓಂ ಶಾಂತಿ.